ಹೆಂಗಾಗಿದೆ ಅಂದರೆ ರಕ್ಷಕರೇ ಭಕ್ಷಕರಾಗಿದ್ದಾರೆ. ಏನೋ ಕಾಯಿಲಿ ಅವರು ಕ್ಲೀನಾಗಿ ನೋಡ್ಕೊಳ್ಳಿ, ಆಡಳಿತ ವರ್ಗದವ್ರು ನೋಡ್ಕೊಳ್ಳಿ ಅಂತ ಹೇಳಿ ತಗೊಂಡೋಗಿ ಕೂರಿಸಿದ್ದಾರೆ, ಇಲ್ಲ ಅವರೇ ತಿಂದಿದ್ದಾರೆ. ರಾಮ ಮಂದಿರ ಕಟ್ಟಬೇಕಿದ್ರೆ ಎಷ್ಟೋ ಹೋರಾಟಗಳನ್ನ ಮಾಡಿ ಎಷ್ಟೋ ಪ್ರಾಣ ಕಳ್ಕೊಂಡಿದ್ದಾರೆ. ಅವ್ರಿಗೆಲ್ಲ ಅದು ಅನ್ಯಾಯ. ಇದು ನೂರಾರು ಜನದ ಬಲಿದಾನವೂ ಇದೆ. ಆ ದೇವಸ್ಥಾನದಕ್ಕೆ ಕಟ್ಟೋದಕ್ಕೆ ನೂರಾರು ಜನ ಬಲಿದಾನ ಇದೆ. ಅದೆಲ್ಲ ವ್ಯರ್ಥ ಆಗೋಗುತ್ತೆ. ದೇವಸ್ಥಾನಕ್ಕೆ ಕಾಸು ಹಾಕೋ ಬದಲು ಯಾವುದೋ ಬೇರೆ ಅನಾಥಾಶ್ರಮಕ್ಕೆ ಅಲ್ಲಿ ಇಲ್ಲಿ ಹಾಕಿದ್ಮೇಲೆ, ಯಾಕಂದರೆ ಎಲ್ಲರೂ ಲೂಟಿ ಮಾಡೋಕೆ ಇಳಿದ್ಬಿಟ್ಟಿದ್ದಾರೆ. ಈಗ ಸಾರ್ವಜನಿಕರದು ಹಣ ಬರುತ್ತಲ್ಲ, ಅದು ಒಳ್ಳೆಯದಕ್ಕೆ ಉಪಯೋಗ ಆಗಬೇಕು ಅಂತ ಎಲ್ಲ ದಾನಿಗಳು ಕೊಡ್ತಾರೆ. ಅದನ್ನು ಇವರೆಲ್ಲ ಸಿಕ್ಕಿದವರೆಲ್ಲ ದೋಚ್ಕೊಂಡು ಹೋದರೆ ಈ ಸಂದೇಶ ಏನು ಗೊತ್ತೇಳಿ. ಕಷ್ಟಪಟ್ಟು ಭಕ್ತಿಯಿಂದ ಪೂರ್ವಕ ಕಳಿಸಿರೋ ದುಡ್ಡು ಯಾವುದೇ ಕಾರಣಕ್ಕೆ ಪೋಲಾಗಬಾರ್ದು. ದಯವಿಟ್ಟು ತನಿಖೆ ಆಗಬೇಕು, ತಪ್ಪಿಸೋರ ವಿರುದ್ಧ ಕ್ರಮ ತಗೋಬೇಕು. ಇವಾಗ ನಾವು ಮಸೀದಿಯಲ್ಲಿ ಎಷ್ಟೋ ಕಾಣಿಕೆಗಳು ಬರ್ತದೆ, ಅದು ಕದ್ರೆ ಆ ಧರ್ಮಕ್ಕೆ ಅವನು ಮೋಸ ಮಾಡ್ದಂಗೆ. ನಮ್ಮ ಧರ್ಮದಲ್ಲಿ ನಮ್ಗೆ ಇನ್ಯಾವ ಕದ್ದಾಗ ನಮ್ಮ ಧರ್ಮಕ್ಕೆ ಮೋಸ ಆದಂಗೆ. ಇಷ್ಟೊಂದು ಕೋಟಿ ಹಗರಣ ಆಗಿದೆ ರಾಮ ಮಂದಿರದ್ದು, ನಿಮ್ಮ ಒಪಿನಿಯನ್ ಏನಿದೆ ಸರ್? ಇದು ಹಿಂದೂಗಳಿಗಾಗಿರುವಂಥ ದೊಡ್ಡ ಅನ್ಯಾಯ. ಏಕೆಂದರೆ ಎಲ್ಲ ಹಿಂದೂಗಳ ದುಡ್ಡು. ಪ್ರತಿಯೊಬ್ಬರೂ ಎಲ್ಲರ ಕೈಲಿ ಎಷ್ಟಿತ್ತು ಅಷ್ಟು ಕೊಟ್ಟು ಹಿಂದೂ ದೇವಸ್ಥಾನ ರಾಮ ಮಂದಿರ ಕಟ್ಟಬೇಕು, ಎಷ್ಟೋ ವರ್ಷಗಳು ಕನಸು ಅಂತ ಹೇಳಿ ಎಲ್ಲ ಕೊಟ್ಟಿದ್ದ ದುಡ್ಡು. ಬಟ್ ಇದು ಹಂಗೆ ಆಗಬಾರ್ದಾಗಿತ್ತು. SIT ಅವರು ರಚನೆ ಮಾಡಿದರೆ ಕ್ಲೀನಾಗಿ ತನಿಖೆ ಮಾಡಿ ಈ ದುಡ್ಡಲ್ಲಿ ಯಾರ್ಯಾರು ದುರುಪಯೋಗ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು. ಹೆಂಗಾಗಿದೆ ಅಂದರೆ ರಕ್ಷಕರೇ ಭಕ್ಷಕರಾಗಿದ್ದಾರೆ. ಏನೋ ಕಾಯಿಲಿ ಅವರು ಕ್ಲೀನಾಗಿ ನೋಡ್ಕೊಳ್ಳಿ, ಆಡಳಿತ ವರ್ಗದವ್ರು ನೋಡ್ಕೊಳ್ಳಿ ಅಂತ ಹೇಳಿ ತಗೊಂಡೋಗಿ ಕೂರಿಸಿದ್ದಾರೆ, ಇಲ್ಲ ಅವರೇ ತಿಂದಿದ್ದಾರೆ. ಬಟ್ ಇದು ಈ ಪ್ರಕರಣದಲ್ಲಿ ಎಲ್ರಿಗೂ ಒಂದು ಪಾಠ ಆಗೋ ರೀತಿ ಈ ಪ್ರಕರಣ ತನಿಖೆ ಆಗಿ ಶಿಕ್ಷೆ ಆಗಬೇಕು ಅಂತ ನಾನು ಕೇಳ್ಕೊತೀನಿ. ಇದು ಪ್ರತಿಯೊಬ್ಬ ಹಿಂದೂಗೂ ಆಗಿರೋದು ನೋವು. ಯಾಕೆಂದರೆ ನಮ್ದುಗಳು ದುಡ್ಡು ಎಲ್ಲ ₹1 ಕೊಟ್ಟಿರೋ ರಾಮ ಮಂದಿರ ಕಟ್ಟೋಕ್ಕೋಸ್ಕರನೂ ಯಾವುದು ಗೌರ್ಮೆಂಟಿಂದ ದುಡ್ಡು ಹೋಗಿಲ್ಲ, ಎಲ್ಲ ಭಕ್ತಾದಿಗಳೇ ಕೊಟ್ಟಿರೋವಂಥ ದುಡ್ಡು. ಅದರಿಂದ ಕ್ಲೀನಾಗಿ ತನಿಖೆ ಆಗಲಿ, SITಲಿ ಯಾವುದೇ ಲೋಪದೋಷ ಆಗದೇ ಒಂದು ಒಳ್ಳೆ ಇದರಲ್ಲಿ ತನಿಖೆ ಆಗಿ ಶಿಕ್ಷೆ ಆಗಲಿ ಅಷ್ಟೇ. ಎಲ್ಲ ದೇವಸ್ಥಾನದಲ್ಲೂ ಕರಪ್ಟ್ ಇದ್ದೇ ಇರುತ್ತೆ. ಯಾವುದೋ ಒಂದು ಸಣ್ಣ ದೇವಸ್ಥಾನಕ್ಕೆ ಹೋದ್ರೂ ಅಲ್ಲಿ ಅಧ್ಯಕ್ಷ, ಅಲ್ಲಿ ಉಪಾಧ್ಯಕ್ಷನ ಕರಪ್ಟ್ ಇದ್ದೇ ಇರುತ್ತೆ. ಇದು ಸಿಸ್ಟಮ್ ಕರಪ್ಟ್. ನಾನು ಯಾವುದೋ ಒಂದು ಆಡಳಿತ ವರ್ಗ ಅಂತ ನಾನು ಹೇಳಕ್ಕೆ ಬರೋದು, ಎಲ್ಲರದು ಇದ್ದಿದ್ದೆ. ಯಾರೇ ಬರಲಿ, BJP ಬರಲಿ, ಕಾಂಗ್ರೆಸ್ ಬರಲಿ, ಯಾವುದೇ ಒಂದು ಪಕ್ಷ ಬರಲಿ, ಯಾವ ಪಕ್ಷ ಬೇಡ ಹೋಗಲಿ ಅಂದ್ರೂ ಯಾವುದೇ ಬಂದ್ರೂ ಕರಪ್ಟ್ ಇದ್ದೇ ಇರುತ್ತೆ. ಇದರಿಂದ ಪ್ರತಿಯೊಬ್ಬರು ಕರಪ್ಟ್. ಇಲ್ಲಿ ನಾವುಗಳು ಎಚ್ಚೆತ್ಕೋಬೇಕು ಅಷ್ಟೇ. ನಾವು ಜನಗಳು ಎಚ್ಚೆತ್ಕೊಂಡ್ರೆ ಮಾತ್ರ ಇಲ್ಲೇನೋ ಒಂದು ಬದಲಾವಣೆ ಆಗುತ್ತೆ. ಯಾರೋ ಒಬ್ಬರ ಮೇಲೆ ಬ್ಲೇಮ್ ಮಾಡೋಕ್ಕಲ್ಲ, ನಾವೇ ಸರಿ ಇಲ್ಲ ಅನ್ನೋದು ಇದೆ ಅಷ್ಟೇ. ನಾವು ಆಯ್ಕೆ ಮಾಡೋ ರೀತಿಯಲ್ಲೇ ತಪ್ಪಾಗಿದೆಯಲ್ಲ ಸರ್. ಈಗ ವೋಟಿಂಗ್ ನಾವು ಎಲ್ಲೋ ಇದನ್ನು ನೀವು ಕೇಳ್ತಿರೋ ಕ್ವಶನ್ಗೂ ನಾನು ಬೇರೆ ಕಡೆ ಹೋಗೋಕ್ಕಾಗಲ್ಲ. ಬಟ್ ನಮ್ಮದು ಆಯ್ಕೆನೇ ಸರಿ ಇಲ್ಲದೆ ಇದ್ದಾಗ ಕೆಲವೊಂದು ಸಲ ಏನೂ ಮಾಡೋಕ್ಕಾಗಲ್ಲ. ಇದೆಲ್ಲ ನಾವು ಅನುಭವಿಸ್ಬೇಕಾಗುತ್ತೆ ಅಷ್ಟೇ. ನಮ್ಮ ಆಯ್ಕೆಗಳೇ ಇರುತ್ತೆ. ಬಟ್ ಇದ್ರಲ್ಲಿ ನಾವು ಒಂದು ಹೇಳ್ತೀನಿ, ರಾಮ ಮಂದಿರದಲ್ಲಿ ಇದು ಆಗಬಾರ್ದಾಗಿತ್ತು. ಯಾಕೆಂದರೆ ಎಷ್ಟೋ ಭಕ್ತಾದಿಗಳು ರಾಮ ಮಂದಿರ ಕಟ್ಟಬೇಕಿದ್ರೆ ಎಷ್ಟೋ ಹೋರಾಟಗಳನ್ನ ಮಾಡಿ ಎಷ್ಟೋ ಪ್ರಾಣ ಕಳ್ಕೊಂಡಿದ್ದಾರೆ. ಅವ್ರಿಗೆಲ್ಲ ಅದು ಅನ್ಯಾಯ. ಇದು ಒಂದು ತನಿಖೆ ಆಗಲಿ, SITಲಿ ಯಾವುದೋ ಲೋಪದೋಷ ಆಗ್ದೇ ಒಂದು ಕ್ಲೀನಾಗಿ ತನಿಖೆ ಆಗಿ ಶಿಕ್ಷೆ ಆಗಬೇಕು. ಮುಂದೆ ಯಾರು ಮಾಡಬಾರ್ದು, ಯಾವುದೇ ದೇವಸ್ಥಾನದಲ್ಲೂ ಮಾಡಬಾರ್ದು. ಇದೇನಂದರೆ ರಕ್ಷಕರೇ ಭಕ್ಷಕರಾಗಬಾರ್ದು ಅನ್ನೋದು ಒಂದು. ಒಳ್ಳೇದು ಮಾಡೋಕ್ಕೆ ಅಂತ ಹೋಗ್ತಾರೆ, ಈ ಥರ ಹಾಳು ಮಾಡ್ತಾರೆ ಅಷ್ಟೇ. ನಾವು ಒಳ್ಳೇದಾಗುತ್ತೆ ಅಂದ್ಬಿಟ್ಟು ನಾವು ಸುಮಾರು ಕಲೆಕ್ಷನ್ ಮಾಡಿಕೊಟ್ವಿ. ನಮ್ಮ ಯೋಗಶ್ರೀ ಅಂತ ಗಿರಿನಗರ ಇದೆ, ಅಲ್ಲಿಂದ ಅರೌಂಡ್ 40 lakhs ತನಕನೂ ಕೊಟ್ಟಿದ್ದೀವಿ. ಈ ಥರ ಎಲ್ಲ ಮಾಡಿರೋದು ನೋಡ್ರೆ ನೆಕ್ಸ್ಟ್ ಟೈಮ್ ದೇವಸ್ಥಾನಕ್ಕೆ ಕಾಸೇ ಹಾಕಬಾರ್ದು ಅನ್ನಿಸ್ತಾ ಇದೆ. ದೇವಸ್ಥಾನಕ್ಕೆ ಕಾಸು ಹಾಕೋ ಬದಲು ಯಾವುದೋ ಬೇರೆ ಅನಾಥಾಶ್ರಮಕ್ಕೆ ಅಲ್ಲಿ ಇಲ್ಲಿ ಹಾಕಿದ್ಮೇಲೆ, ಯಾಕಂದರೆ ಎಲ್ಲರೂ ಲೂಟಿ ಮಾಡೋಕೆ ಇಳಿದ್ಬಿಟ್ಟಿದ್ದಾರೆ. ಈಗ ಈ ಥರ ಮಾಡಿದ್ರೆ ಪ್ರಯೋಜನ ಏನು? ಯಾವುದೋ ಒಂದು ನಂಬಿಕೆ ಮೇಲೆ ಹಾಕ್ತೀವಿ, ಯಾವುದೋ ಒಂದು ನಂಬಿಕೆ ಮೇಲೆ ಹೋಗ್ತೀವಿ ದೇವಸ್ಥಾನಕ್ಕೆ. ಈಗ ಹೋಗಬೇಕು, ಕೈ ಮುಕ್ಕೊಬೇಕು, ಬರಬೇಕು. ಯಾವುದೇ ರೀತಿ ಉಂಡಿ ಕಾಸು ಹಾಕೋದೆಲ್ಲ ಮಾಡಬಾರ್ದು ಇನ್ನು ಮುಂದೆ ಅಂತ ಅನ್ನಿಸ್ತಿದೆ ನಮಗೆ. ಬಟ್ ಬೇರೆಯವರು ಅವ್ರವ್ರಿದೆ, ಅವ್ರಿಗಿರುತ್ತೆ. ಬಟ್ ಇದು ಮಾಡಿದ್ರೆ ತುಂಬ ಬೇಜಾರಾಗುತ್ತೆ ಮನಸ್ಸಿಗೆ. ಯಾಕಂದರೆ ಎಲ್ಲ ಕಷ್ಟಪಟ್ಟು ಕೊಟ್ಟಿದ್ದಾರೆ ಕಾಸು. ಆ ಕಾಸನ್ನ ಈ ಥರ ಯಾರೋ ಉಪಯೋಗಿಸ್ಕೊಂಡ್ರು ಅಂದರೆ ಬೇಜಾರಾಗುತ್ತೆ. ಯಾಕಂದರೆ ಅದಕ್ಕೆ ಶ್ರಮ ಎಷ್ಟು ಹಾಕಿರ್ತೀವಿ ಅನ್ನೋದು ನಮಗೆ ಗೊತ್ತು. ಅದೆಲ್ಲ ವೇಸ್ಟ್ ಆಯ್ತು. ಈಗ ಒಂದು ಸ್ವಲ್ಪ ಬೇಜಾರಿದೆ. ಏನು ಆಗಬಾರ್ದು ಅಂತಲೇ ಒಂದು ಕಮಿಟಿ ಎಲ್ಲ ನೇಮಕ ಮಾಡ್ತಾರೆ. ಅವರೇ ಮಾಡಿಬಿಟ್ರೆ, ಇವಾಗ ನಾವು ಯಾರೋ ಒಬ್ಬರು ದೊಡ್ಡವ್ರಿಗೆ ಏನಕ್ಕೆ ಹೇಳ್ತೀವಿ, ಇವರಿಂದ ಒಳ್ಳೇದಾಗುತ್ತೆ ಅಂತ ನಂಬಿ ಮಾಡಿರ್ತೀವಿ. ಅವರೇ ಈ ಥರ ಕೆಟ್ಟ ಕೆಲಸ ಮಾಡಬೇಕಾದ್ರೆ ಇನ್ನು ಯಾರ ಮೇಲೆ ನಂಬಿಕೆ ಇಡಬೇಕಾಗತ್ತೆ ನಾವು? ಬೇರೆಯವ್ರು ಮಾಡಲ್ಲ ಅನ್ನೋದೇನು? ಅದಕ್ಕೋಸ್ಕರ ಕಾಸು ಹಾಕೋದಕ್ಕಿಂತ ನಾವು ಇಟ್ಕೊಳ್ಳೋದು ಮೇಲೆ ಅನಿಸುತ್ತೆ. ಯಾರೋ ಬಡವರಿಗೆ ಅನಾಥಾಶ್ರಮಕ್ಕೆ ಕೊಡೋದು ಮೇಲೆ ಈ ಥರ ಎಲ್ಲ ಕೊಟ್ಟು ನಾವು ಇದು ಮಾಡ್ತೀವಿ. ಅದನ್ನು ಬೇರೆಯವ್ರ ಈ ಥರ ಉಪಯೋಗ ಪಡಿಸ್ಕೊಳ್ಳಲ್ಲ, ಹಾಳು ಮಾಡ್ತಾರೆ. ಇದರಿಂದ ಎಲ್ಲರಿಗೂ ಒಂದು ಮೆಸೇಜ್ ಹೋಗ್ತಿದೆ, ಯಾರಿಗೂ ಏನು ಮಾಡಬಾರ್ದು ಇನ್ಮೇಲೆ ದೇವಸ್ಥಾನಗಳಿಗೆ. ಉಂಡಿ ಕಾಸು ಹಾಕೋ ಬದಲು ಯಾರು ಬಡವರು ಕೊಡೋದು ಒಳ್ಳೆಯದು. ದುಡ್ಡು ನೋಡಿದ್ರೆ ಆಸೆ ಮನುಷ್ಯನಿಗೆ ಅಷ್ಟೇ, ಇನ್ನೇನಿಲ್ಲ ಅವ್ರಿಗೆ. ಯಾವ್ದಾದ್ರು ಆಗಲಿ ದುಡ್ಡು ನೋಡಿದ್ರೆ ಆಸೆ ಅಲ್ವಾ ಅವ್ರಿಗೆ? ಮಾಡಬಾರ್ದು. ಅವರು ತಪ್ಪಲ್ವಾ ಮಾಡೋದು? ಇವಾಗ ಇನ್ಯಾವುದೋ ಇನ್ನೊಂದು ಕಡೆ ಆಗಿದೆ, ತಿರುವೊಂದು ಅಲ್ಲೂ ಆಗಿದೆ. ದುಡ್ಡು ನೋಡಿದ ತಕ್ಷಣ ಕದ್ದು ಬಿಡೋದಾ? ತಪ್ಪಲ್ವಾ ಅದು? BJP ಆಗಲಿ, ಇವರಾಗಲಿ, ಅವರಾಗಲಿ, ಅದು ಬೇಡ ನಮಗೆ, ಬೇಡ. ಯಾವ ನನ್ನ ಮಗ ಮಾಡ್ದ? ತನಿಖೆ ಆಗಬೇಕು, ತಪ್ಪಿತಸ್ಥರ ವಿರುದ್ಧ ಕ್ರಮ ತಗೋಬೇಕು.
ಯಾರು ತಪ್ಪಿತಸ್ಥರು ಇದು ಯಾಕೆ ಅದೇನು ಬೇಲಿನೇ ಹೊಲ ಮೈದಂಗೆ ಆಗೈತೆ ಇವಾಗ ದೇಶನ ರಕ್ಷಣೆ ಮಾಡ್ತೀವಿ ಹಿಂದೂಸ್ತಾನ ಉಳಿಸ್ತೀವಿ ಅಂತ ಹೇಳಿದ್ರು ಅಪ್ಪಟ ಹಿಂದೂಸ್ತಾನದಲ್ಲಿರೋ ಇವರೆಲ್ಲ ಈ ಥರ ಮಾಡಿದ್ರೆ ಏನು ಇದಕ್ಕೆ ಆ ದೇವ್ರ ಮೇಲೆ ಇರೋ ಭಕ್ತಿ ಎಲ್ಲ ಸಾವಿರಾರು ದೇಶದಲ್ಲಿರೋ ಇವರೆಲ್ಲ ಕಷ್ಟಪಟ್ಟು ಭಕ್ತಿಯಿಂದ ಪೂರ್ವಕ ಕಳಿಸಿರೋ ದುಡ್ಡು ಯಾವುದೇ ಕಾರಣಕ್ಕೆ ಪೋಲಾಗಬಾರ್ದು. ದಯವಿಟ್ಟು ತನಿಖೆ ಆಗಬೇಕು, ತಪ್ಪಿಸೋರ ವಿರುದ್ಧ ಕ್ರಮ ತಗೋಬೇಕು. ಆವಾಗಲೇ ದೇಶದಲ್ಲಿರೋ ಎಲ್ಲ ಭಕ್ತಾದಿಗಳು ಅಲ್ಲಿರೋ ಸರ್ಕಾರದ ಮೇಲೆ ನಂಬಿಕೆ ಬರ್ತದೆ. ಇಲ್ಲಾಂದರೆ ಸರ್ಕಾರ ಕೂಡ ಶಾಮೀಲಾಗಿದೆ ಅಂತಂದು ಆರೋಪ ಮಾಡ್ತಾರೆ. ಅವ್ರ ಹಿಂದೆ ಯಾರೋ ಕೈವಾಡ ರಾಜಕೀಯ ನಾಯಕರು ಕೈವಾಡ ಇದೆ, ಅಧಿಕಾರ ಇರೋ ಕೈವಾಡಗಳು ಇದೆ ಅಂತಂದು ಶಂಕೆ ಆಗ್ತದೆ. ಇಲ್ಲಾಂದರೆ ಅವ್ರಿಗೆ ಅಷ್ಟು ಧೈರ್ಯ ಎಲ್ಲಿ ಬರ್ತದೆ, ಅಷ್ಟು ಧೈರ್ಯ ಎಲ್ಲಿ ಬರ್ತದೆ ಅವ್ರಿಗೆ? ಯಾರು ಸಪೋರ್ಟ್ ಮಾಡಿದ್ರೇ ಅವ್ರು ಆ ಕೆಲಸ ಮಾಡ್ತಾ ಇರೋದು. ಅದಕ್ಕೆ ಈಗಾಗಲೇ ಬೇಗ ಕ್ರಮ ತಗೋಬೇಕಾಯ್ತು. ಇದು ತಡ ಆಗಿದೆ, ದಯವಿಟ್ಟು ಕ್ರಮ ತಗೋಬೇಕಂತ ಈ ಅಖಿಲ ಕರ್ನಾಟಕ ಭಕ್ತಾದಿಗಳ ಪರವಾಗಿ ಸರ್ಕಾರನ ಒತ್ತಾಯ ಮಾಡ್ತೇವೆ ನಾವು. ಅಮಿತ್ ಶಾ ಮೋದಿ ಸಾಹೇಬ್ರ ನಾಯಕರು ಈ ವಿಷಯದಲ್ಲಿ ಮಧ್ಯಪ್ರವೇಶಿ ಈ ಬಗ್ಗೆ ಕ್ರಮ ತಗೋಬೇಕು. ಮಾಡಿದ್ರೆ ಹೆಂಗೆ ಇಷ್ಟೊಂದು ಅಪ್ಡೇಟ್ ಇದೆ ಇವಾಗ, ಎಲ್ಲ ಥರ ಸಿಗ್ತಾ ಇತ್ತು. ಗೋರ್ಮೆಂಟೇ ಒಳ್ಳೆ ಆ್ಯಕ್ಷನ್ ತಗೋಬೇಕು. ಇಲ್ಲ ಅಲ್ಲ ಆಡಳಿತ ಹೆಡ್ಡು ಹೌದು ಸರಿಗೆ ಮಾಡ್ಕೋಬೇಕು. ಏನಕ್ಕೆ ಏನು ವಿಫಲ ಆಯಿತು ಅಲ್ಲಿ ಅಂತ, ಏನು ಕಾರಣಕ್ಕಾಗಿ ಈ ಥರ ಆಯಿತು? ನಾನಂತೂ ಹೋಗಿಲ್ಲ. ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಇಷ್ಟೊಂದು ಟೆಕ್ನಾಲಜಿ ಇದೆ ಅಲ್ವಾ, ಯಾವುದಾದ್ರೂ ಇದಕ್ಕೆ ಸ್ಟೆಪ್ ತಗೊಳ್ಳಿ. ಯಾವ ಸಂಸ್ಥೆನೂ ಯಾವುದೇ ಸಾರ್ವಜನಿಕರದು ಹಣ ಬರುತ್ತಲ್ಲ ಅದು ಒಳ್ಳೆಯದಕ್ಕೆ ಉಪಯೋಗ ಆಗಬೇಕು ಅಂತ ಎಲ್ಲ ದಾನಿಗಳು ಕೊಡ್ತಾರೆ. ಅದನ್ನು ಇವರೆಲ್ಲ ಸಿಕ್ದವರೆಲ್ಲ ದೋಚ್ಕೊಂಡು ಹೋದರೆ ಈ ಸಂದೇಶ ಏನು ಗೊತ್ತೇಳಿ? ಮಂದಿರದ ದುಡ್ಡು ಎಲ್ಲ ತಿಂತವ್ರೆ, ಅದು ಆಡಳಿತವರೇ ತಿಂತವ್ರೆ. ಅದು ಆಗಬಾರ್ದು. ಏನಾದರೂ ಒಂದು ಕಠಿಣ ಕ್ರಮ ತಗೊಳ್ಳಿ. ಅದು ಆಡಳಿತನೇ ವಿಫಲ ಆಗಿರೋದು, ಅದನ್ನೇ ಸರಿಪಡಿಸ್ಬೇಕು. ಅದೇ ಹುಂಡಿಯಿಂದನೇ ಕಳ್ತನ ಮಾಡಿದೆ ಅಂದರೆ ತಪ್ಪಲ್ಲ. ಕೆಲಸ ಮಾಡೋರೆ ಅದೇ ಹಂಗಿದ್ರೆ ಹೆಂಗೆ? ಆದರೆ ಏನು ಮಾಡೋದು? ಅದಕ್ಕಿಂತ ಹುಂಡಿಗಿಂತ ಹಾಕೋ ಬದಲು ಇದು ಎಲ್ಲಿ ಕೊಡಬೇಕು ಅಲ್ಲಿ ಕರೆಕ್ಟಾಗಿ ಕೊಟ್ಬಿಟ್ರೆ ಅದೇ ಬೆಟ್ರು. ಬಡವ್ರು ಕೊಡೋದು. ದೇವಸ್ಥಾನದ ಏನು ಮಾಡ್ತಾರೆ? ಇನ್ನೊಂದು ದೇವಸ್ಥಾನ ಕಟ್ತಾರೆ, ಇಲ್ಲಾಂದ್ರೆ ಯಾರು ಕಳ್ತನ ಮಾಡ್ತಾರೆ ಅಷ್ಟೇ. ಅದರಿಂದ ಬೆಟ್ರು. ಇಲ್ಲಿ ಎಷ್ಟೋ ಜನ ಇದ್ದಾರೆ, ಇಲ್ಲೇ ಸಿಟಿಸ್ವಿಲ್ ಕೋಟ್ ಏರಿಯಾ ಎಷ್ಟು ಇದು ತರಕಾರಿ ಹಣ್ಣು ಎಲ್ಲ ಅವ್ರಿಗೆ ಎಷ್ಟೋ ಯೂಸ್ ಆಗ್ಬೋದು. ಮತ್ತು ಇಲ್ಲಂದ್ರೆ ಇದು ರೋಡೆಲ್ಲ ನಾಯಿಗಲ್ಲು ಮತ್ತು ವಿ ಪುರಮಲ್ಲಿ ಎಲ್ಲ ತೆಗ್ದಿದ್ದಾರೆ ಈಗ. ಫುಟ್ಪಾತ್ ಎಷ್ಟು ಜನ ಕೆಲಸ ಎಲ್ಲ ಹೋಯ್ತು, ಅವ್ರಿಗೆ ಏನಾದರೂ ಯೂಸ್ ಆಗುತ್ತೆ. ಆ ಥರದ್ದು ಏನಾದರೂ ಒಂದು ಫಂಡಿಂಗು ಏನೋ ಶುರು ಮಾಡಿದ್ರೆ ಆಗುತ್ತೆ. ಕರೆಕ್ಟಾಗಿ ಮಾಡಬೇಕಷ್ಟೇ. ಈ ಥರದ್ದು ಯಾವಾಗಲೂ ವರ್ಕ್ ಯಾವಾಗಲೂ ಆಗಲ್ಲ. ದೇವ್ರ ಕಡೆಯಿಂದ ತೊಗೊತಾರೆ ಅಂತ ನಂಬಿಕೆ ಇರಲೇಬೇಕು ದೇವ್ರ ಮೇಲೆ. ಆದರೆ ದೇವ್ರ ನಂಬಿಕೆ ಮೇಲೆ ಈ ಥರ ಮಾಡಬಾರ್ದು. ದುಡ್ಡು ತೊಗೊಂಡ್ಬಿಟ್ಟು ಹಂಗೆ ಹಿಂಗೆ. ಪ್ರಕಾರ ಅದು ಜ್ಯುವೆಲ್ಸ್ ಎಲ್ಲ ತೋರಿಸಿದ್ದಾರೆ ಎಲ್ಲನೂ ಅಂತ ಹೇಳಿದ್ದಾರೆ. ಬಟ್ ಇದು ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಆಗಬಾರ್ದಾಗಿತ್ತು. ಇದು ಆಗದೇ ಇರೋದು ನಮಗೆಲ್ಲ ನಾಚಿಕೆಗೇಡಿನ ಸಂಗತಿ ಆಗ್ತದೆ. ಆದ್ದರಿಂದ ಇದನ್ನು ಆಗದೇ ಇರೋ ಥರ ಅಲ್ಲಿನ ಏನು ಸರ್ಕಾರ ಇದೆ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಇದೆಯೋ ಅದರಿಂದ ಬಗ್ಗೆ ದೀರ್ಘವಾಗಿ CBI ಎಂಕ್ವೈರಿ ಮಾಡಿಸೋದು ತುಂಬ ಒಳ್ಳೆಯದು. ಅದು ಆದರೆ ಅಲ್ಲಿ ಯಾರೇ ಏನೇ ಇದ್ರು ಕಲ್ಪ್ರೇಟ್ಸ್ ಅವರೆಲ್ಲ ಹೊರಗಡೆ ಬರ್ತಾರೆ. ನಮಗೆ ಗೊತ್ತಾಗಬೇಕು ಅಂದರೆ ಯಾವುದಾರ ಎಂಕ್ವೈರಿ ಮೂಲಕನೇ ಗೊತ್ತಾಗಬೇಕಾಗುತ್ತೆ. CBIಗೆ ಯಾವ್ದಾರು ಕೊಡೋದು ಅಥವಾ ಯಾವ್ದಾರು ಜಡ್ಜ್ ಕಡೆಯಿಂದ ಮಾಡಿಸೋದು, ಸುಪ್ರೀಂ ಕೋರ್ಟ್ ಜಡ್ಜ್ ಕಡೆಯಿಂದ ಮಾಡಿಸಿದ್ರೆ ನಮಗೆ ಕರೆಕ್ಟಾದಂತಹ ಡೀಟೇಲು ನಮ್ಮ ಭಾರತದೇ ಆಗಲಿ ವಿಶ್ವಕ್ಕೆ ಆಗಲಿ ಗೊತ್ತಾಗ್ತದೆ. ಅದು ಆವಾಗ ಅಲ್ಲಿ ಏನು ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಆ ದೇವಸ್ಥಾನದ ಬಗ್ಗೆ ಆಗಲಿ ಆಡಳಿತ ಮಂಡಳಿ ಬಗ್ಗೆ ಆಗಲಿ ಎಲ್ಲದಕ್ಕೂ ನಮಗೆ ನಂಬಿಕೆ ಬರ್ತದೆ. ನಂಬಿಕೆ ಬಂದು ನಾವೆಲ್ಲ ಆ ದೇವಸ್ಥಾನದ ಬಗ್ಗೆ ಇದು ಬರ್ತದೆ. ಯಾರೋ ಮಾಡಿದ್ದಕ್ಕೆ ನಮ್ಮ ತುಂಬ ಖರ್ಚು ಮಾಡಿ ತುಂಬ ಮಾಡಿರೋದು ಅದೆಲ್ಲ ವೇಸ್ಟ್ ಆಗ್ತದೆ. ಅದರಿಂದ ಇದಕ್ಕೆ ನೂರಾರು ಜನದ ಬಲಿದಾನವೂ ಇದೆ. ಆ ದೇವಸ್ಥಾನದಕ್ಕೆ ಕಟ್ಟೋದಕ್ಕೆ ನೂರಾರು ಜನ ಬಲಿದಾನ ಇದೆ. ಅದೆಲ್ಲ ವ್ಯರ್ಥ ಈಗ ಏನು ಹೊಸ ಆಡಳಿತ ಮಂಡಳಿ ಏನು ಬಂದಿದೆಯೋ ಅವರು ಇದ್ರ ಬಗ್ಗೆ ಕರೆಕ್ಟಾಗಿ ತನಿಖೆ ಮಾಡಿಸಿದ್ರೆ ಯಾರಾದರೂ ಆಗಿರಲಿ, ಅದರಲ್ಲಿ ಯಾರಾದರೂ ಇನ್ವಾಲ್ವ್ ಆಗಿರಲಿ, ಇವರು ಅಂತ ಏನೂ ಇಲ್ಲ. ಅದೆಲ್ಲ ಈಚೆ ಬಂದರೆ ತುಂಬ ಒಳ್ಳೆಯದು. ಅದು ತನಿಖೆನೂ ದೀರ್ಘಕಾಲ ನಡೆಯಬಾರ್ದು, ಬೇಗ ನಡೆಯಬೇಕು. ಆ ತನಿಖೆ ಬೇಗ ನಡೆದು ಬೇಗ ಮುಗಿದ್ರೆ ನಮಗೆ ಎಲ್ಲರಿಗೂ ಅನುಕೂಲ. ಇಲ್ಲಾಂದರೆ ಸುಮ್ಮನೆ ಹೇಳ್ಕೊಂಡು ಹೋದರೆ ಜನಗಳಿಗೆ ಏನಂತೆ ಪೊಲಿಟಿಕಲ್ ಇನ್ವಾಲ್ವ್ಮೆಂಟ್ ಇದೆಯಾ ಅಂತ ಬರುತ್ತೆ, ಅದು ಬರ್ತದೆ. ಅದಕ್ಕೆ ಆ ಥರ ಬರದೇ ಇರಬೇಕು ಅಂದರೆ ಆದಷ್ಟು ಬೇಗ ತನಿಖೆ ಆಗಬೇಕು. ಅದರದ್ದು ಏನಿದೆಯೋ ರಿಪೋರ್ಟ್ ಆದಷ್ಟು ಬೇಗ ಬಂದರೆ ದೇವ್ರ ದುಡ್ಡು ಮುಟ್ಬಾರ್ದು. ಅಂಥವ್ರಿಗೆ ಮುಟ್ಟಿದ್ದವ್ರ ದುಡ್ಡು ಮುಟ್ಕೋಲು ಹಾಕ್ಕೊಂಡು ಅವ್ರಿಗೆ ತಕ್ಕ ಸಜಾ ಆಗಬೇಕು. ಅದು ನನ್ನ ಅಭಿಪ್ರಾಯ. ಸಾವಿರಾರು ಕೋಟಿ ಇಲ್ಲ, ಕ್ಲೀನಾಗಿ ಗವರ್ನೆನ್ಸ್ ಇರ್ಬೇಕು. ಇನ್ನು ನೆಕ್ಸ್ಟ್ ಇವಾಗ ತಿರುಪತಿಯಲ್ಲಿ ಮಾಡಿದ್ದಾರೆ, ಕೆಲವು ದೇವಸ್ಥಾನಗಳಲ್ಲಿ ಮಾಡಿದಾರಲ್ಲ, ಆ ಥರ ಸಿಸ್ಟಮ್ಯಾಟಿಕ್ ಆಗಿ ಮಾಡಬೇಕು. ಜನರ ದುಡ್ಡು ಅಂತಲ್ಲ, ಇದು ಧರ್ಮದವಾದ ದುಡ್ಡು. ಅದು ಕಾಪಾಡೋ ಧರ್ಮ ಗೌರ್ಮೆಂಟು. ಇವಾಗ ನಾವು ಮಸೀದಿಯಲ್ಲೂ ಎಷ್ಟೋ ಕಾಣಿಕೆಗಳು ಬರ್ತದೆ, ಅದು ಕದ್ರೆ ಆ ಧರ್ಮಕ್ಕೆ ಅವನು ಮೋಸ ಮಾಡ್ದಂಗೆ. ನಮ್ಮ ಧರ್ಮದಲ್ಲಿ ನಮ್ಗೆ ಇನ್ಯಾವ ಕದ್ದಾಗ ನಮ್ಮ ಧರ್ಮಕ್ಕೆ ಮೋಸ ಆದಂಗೆ
ಮಾಡಬಾರ್ದು. ದೇವ್ರ ದುಡ್ಡು ದೇವ್ರಿಗೆ ಇರಬೇಕು, ಅದು ಸಾರ್ವಜನಿಕರಿಗೆ ಅಕೌಂಟ್ ಸಿಗಬೇಕು ಅಷ್ಟೇ, ಯಾವುದೇ ಧರ್ಮ ಆಗಿರಲಿ ಅಷ್ಟೇ ನಾನು ಹೇಳೋದು. ದೇವ್ರ ಭಕ್ತಿ ಇದ್ದವ್ರು ತಿನ್ನಂಗಿಲ್ಲ, ಅದು ಅನ್ಯಾಯವಾಗಿದೆ ಆ್ಯಕ್ಚುಲಿ. ಅದು ಯಾರು ಅದು ಮಾಡಬಾರ್ದಾಗಿತ್ತು. ಬಟ್ ಯಾರು ಈಗ ದೇವ್ರ ನಂಬಿಕೆ ಮೇಲೆ ಹೋಗ್ತದೆ. ದೇವ್ರ ಭಕ್ತಿ ಯಾವ ಥರ ಇದೆ ಆ ಥರ ಅದು ಥಿಂಕ್ ಮಾಡ್ತಾರೆ. ಅವರೇ ಪಶ್ಚಾತ್ತಾಪ ಪಡಬೇಕು, ಪಟ್ಟು ತಿರುಗಿ ಆದ ದೇವರಿಗೆ ಹ್ಯಾಂಡ್ ಓವರ್ ಮಾಡಬೇಕು ದುಡ್ಡು. ಅವ್ರೇನು ದುಡ್ಡು ಕದ್ದಿದಾರಲ್ಲ, ತೊಗೊಂಡು ಹಗರಣ ಆಗಿದೆಯಲ್ಲ, ಆ ದುಡ್ಡನ್ನು ಆ ದೇವರಿಗೆ ತಪ್ಪಾಯ್ತಂತ ಒಪ್ಪಿಕೊಂಡು ಹ್ಯಾಂಡ್ ಓವರ್ ಮಾಡಿದ್ರೆ ಅವರಿಗೆ ಒಳ್ಳೆಯದಾಗುತ್ತೆ. ಸರ್ಕಾರದ ವೈಫಲ್ಯ. ಸರ್ಕಾರ ಸರಿಯಾಗಿ ನೋಡ್ಕೊಂಡಿದ್ದಾರೆ, ಯಾವುದು ಆಗ್ತಿಲ್ಲ. ಅದು ಅದ್ರಾಗ ಎಲ್ಲ ಇದು ರಾಮ ಇದರಲ್ಲಿ ಭಾಳ ಗುರುಪೇ ಆಗಿದೆ. ಒಬ್ಬರನ್ನ ಒಬ್ಬರು ಕಲ್ತ್ಬಿಟ್ರೆ ಅವರಲ್ಲಿ ಇನ್ವಾಲ್ವ್ ಸಪೋರ್ಟ್ ಮಾಡಿ ಸಲುವಾಗಿ ಬೇರೆ ಕಡೆ ಎಲ್ಲ ಇದಾಗಿದೆ. ಅದು ಒಬ್ಬರು ಮೇನ್ ಅಧಿಕಾರಿ ಕರೆಕ್ಟ್ ಇರಬೇಕು. ಅಧಿಕಾರಿಗಳು ಕರೆಕ್ಟ್ ಇದ್ದರೆ ಮುಂದೆ ಕೆಳಗಡೆ ಇದ್ದವ್ರು ಕರೆಕ್ಟ್ ಇರ್ತಾರೆ. ಗೌರ್ಮೆಂಟೇ ಅದಕ್ಕೆ ಕೇರ್ಲೆಸ್ ಮಾಡಿದರೆ ಮತ್ತು ಅದು ಎಲ್ಲರೂ ಹಂಗೆ ಆಗುತ್ತೆ. ಟಿ ವಿಯಲ್ಲಿ ತೋರಿಸೋರಲ್ಲ ನೋಡಿ, ಎಷ್ಟು ಜನ ಇದ್ದಾರೆ, ಕಮ್ಮಿ ಇದ್ದಾರಾ? ಎಂತೆಂಥ ಮನೆ ಕಟ್ಟೋರೆ, ಎಂತೆಂಥ ಕಾರ್ಗಳಿದೆ. ಹಿಂದೆ ಸರ್, ಹಿಂದೆ ಇಲ್ಲದೆ ಅವ್ರು ಯಾರು ಮಾಡೋಕ್ಕಲ್ಲ ಆ ಥರ. ಯಾವುದೇ ಕಾರಣ ಅಷ್ಟೇ ಹಿಂದೆ ಮಾಡಬೇಕು. ಅಂದರೆ ನಮ್ಮ ಬೆಂಗಳೂರಲ್ಲಿ ಬರ್ಬೇಕು ಆ ಥರ. ಬೆಂಗಳೂರು ಅಂದರೆ ಈಗ ಮಹಾರಾಷ್ಟ್ರ ಗುಜರಾತ್ ಹೊಡಿತಾವ್ರಲ್ಲ, ಆ ಥರ ಹೊಡಿಬೇಕು. ಈ ಚೈನ್ ಸ್ಮೋಕರ್ಗೆ, ಈ ರೇಪಿಸ್ಟ್ಗಳಿಗೆ ಕೊಡ್ಬೇಕು ಸರ್. ಈ ಮರ್ಡರ್ ಮಾಡೋರಿಗೆ ಸರಿಯಾಗಿ ಕೊಡ್ಬೇಕು ಸರ್. ಆ ಥರ ಕಾನೂನು ಬರ್ಬೇಕು. ಇಲ್ಲಿ ಮಾಡಲ್ಲ. ಇಲ್ಲಿ ಸರ್ಕಾರ ದುಮ್ಮಿಲ್ಲ. ಮಾಡಬೇಕು. ಮಾಡಿದ್ರೆ ನೋಡಿ ಅವಾಗ ಬುದ್ಧಿ ಇನ್ನೊಂದ್ಸರಿ ಯಾವ ನಮ್ಮ ಮಗನ ಮುಟ್ಟಲ್ಲ. ಹೆಣ್ಮಕ್ಳನ್ನೇ ಅಷ್ಟೇ, ಒಂದು ಕಳ್ತನ ಆಗಲಿ, ಒಂದು ಮೊಬೈಲಲ್ಲಿ, ರೇಪೇ ಆಗಲಿ, ಒಂದು ಮರ್ಡರ್ ಮಾಡೋದಲ್ಲಿ, ರಾಬ್ರಿ ಮಾಡೋದಲ್ಲಿ ಅವೆಲ್ಲ ಮಾಡಲ್ಲ. ಇಲ್ಲಿ ಡಿಪಾರ್ಟ್ಮೆಂಟ್ ಸರಿಲ್ಲ. ಡಿಪಾರ್ಟ್ಮೆಂಟ್ ಪೂರಾ ಸರಿ ಇಲ್ಲ. ಎಲ್ಲ ಫುಲ್ ಲೂಸೆ ಆಗಿದೆ. ಅಂದರೆ ಸರ್ ಯಾವುದು ಕುಂಭಕ್ಕಿಲ್ಲ ಆಗಿರಲ್ಲ. ಅಂದರೆ ಅಲ್ಲಿ ಜೊತೆ ಅದೇ ಒಂದು 8 ಜನ 10 ಜನ ತೋರಿಸಲ್ಲ, ಅವ್ರ ಕೈ ಹೊಡೋಂಗೆ ಇರೋದು ನೋಡಿ. ಅವರೇ ಎಂಥ ಕೆಲಸ ಮಾಡೋರು ಅಂದರೆ ಎಲ್ಲ ದೇವ್ರು ಉಂಡಿನೇ ಹೊಡೆದವ್ರೆ. ಅಂದರೆ ಇನ್ನು ಮನುಷ್ಯರನ್ನ ಬಿಡ್ತಾರಾ ಅಲ್ವಾ ಸರ್? ಭಾಳ ಕಷ್ಟ ಇವತ್ತು ಜೀವನ, ಭಾಳ ಕಷ್ಟ ಸರ್. ಈಗ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.